ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ಸಾಕಷ್ಟು ಉಪಯುಕ್ತ ಆಗಿರುವಂಥ ವಿಚಾರಗಳು, ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿ ಹೇಗೆ ನೀವು ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಜೊತೆಗೆ ಮುಂದಿನ ಪೀಳಿಗೆಯವರ ಒಂದು ಮಕ್ಕಳ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ಬೇಕು, ಭದ್ರವಾಗಿರ್ಬೇಕು ಅಂತಂದ್ರೆ ಈಗ ನಾವು ಯಾವ ರೀತಿಯಾಗಿರುವಂಥ ಪ್ಲಾನಿಂಗ್ನ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ ಅಥವಾ ಯಾವ ರೀತಿಯಾಗಿರುವಂಥ ಪ್ಲಾನಿಂಗ್ನ ನಾವು ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಜ ಅಮ್ಮ, ಈ ಪ್ರಶ್ನೆ ಬಹಳ ಮುಖ್ಯ ಇದು. ಯಾಕೆ ಅಂತಂದರೆ ಈ ಬಂಧಗಳು, ಸಂಬಂಧಗಳು, ಈ ಅನುಬಂಧಗಳು ಇವತ್ತಿನ ಕಾಲಕ್ಕೆ ಅಟ್ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ಹಣ ಹಣ ಹಣ, ದುಡ್ಡು 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 ಇದಿದ್ದರೆ ಮಾತ್ರ ನಿಮಗೆ ಗೌರವ ಕೊಡ್ತಾರೆ, ಇಲ್ಲಾಂದರೆ ಅದು ಸಾಧ್ಯವೇ ಇಲ್ಲ. ನೀನು ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ ಎಷ್ಟೇ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದ್ರು, ನೀನು ಎಷ್ಟೇ ಪೋಸ್ಟ್ ಗ್ರ್ಯಾಜುಯೇಷನ್ ಓದಿಕೊಂಡಿದ್ರು, ದೊಡ್ಡ ಮಟ್ಟ ಡಾಕ್ಟ್ರೇಟ್ ಆಗಿದ್ದರು, ಏನೇ ಪಡೆದುಕೊಂಡಿದ್ರು ಕೂಡ, ಡಿಗ್ರಿ ಮೇಲೆ ಡಿಗ್ರಿ ಪಡೆದುಕೊಂಡಿದ್ದರೂ ಕೂಡ, ಅಯ್ಯೋ ಅವನ ಓದಿದ್ದಾನೆ ಸುಮ್ಮನೆ, ಏನು ಪ್ರಯೋಜನ ಇಲ್ಲ, ತಿರುಗಾಡ್ತಿದ್ದಾನೆ, ಏನು ಕೆಲಸ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ ಅವನಿಗೆ, ಏನೋ ಓದಿದ್ದಾನೆ ಅಷ್ಟೇ, ಏನು ಪ್ರಯೋಜನ ಬಂತು, ಹೀಗೆಲ್ಲ ಮಾತಾಡ್ತಾರೆ. ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವಾಗ ನಮ್ಮ ಬಳಿ ಹಣ ಅನ್ನೋದು ಇರೋದಿಲ್ವೋ, ದುಡ್ಡು ಅನ್ನೋದು ಇರೋದಿಲ್ವೋ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ನೆರಳು ಕೂಡ ನಮ್ಮನ್ನು ಬಿಟ್ಟೋಗುತ್ತೆ. ಇನ್ನು ಸಂಬಂಧಿಕರನ್ನ ತದನಂತರ ಮಾತಾಡೋಣ. ನಮ್ಮ ನೆರಳೇ ನಮ್ಮನ್ನು ಬಿಟ್ಟೋಗುತ್ತೆ ಅನ್ನಬೇಕಾದ್ರೆ ಇನ್ನು ಎಷ್ಟರ ಮಟ್ಟಿಗೆ ಗೀಳು ನಮ್ಮನ್ನು ಕಾಡಬಹುದು. ನಾವು ಹೇಗೆ ಅಂತಂದರೆ, ನೀನೇನಾಗಿದ್ದು ಸರಿಯೇ, ಒಟ್ಟಾರೆ ಹಣವಂತನಾಗಬೇಕು ಈ ಪ್ರಪಂಚದಲ್ಲಿ. ಇದಕ್ಕೆ ನೀನು ಹೇಗೆ ಮುನ್ನೋಡಿ ಬರುತ್ತೆ ಅಂತಂದರೆ, ಬಹುಶಃ ನೀನು ಎಲ್ಲಿಂದ ಎಲ್ಲಿಗೆ ಮಾಡ್ಕೊಳ್ಬೇಕಾದ್ರೂ ಕೂಡ, ರೋಗ ರುಜಿನಗಳು ಬಂದಾಗ ಆಸ್ಪತ್ರೆಗೆ ಹೋಗ್ಬೇಕಾದ್ರೂ ಕೂಡ ನಿನಗೆ ಹಣ ಬೇಕು. ಅಪ್ಪ ಅಮ್ಮನ ವಯಸ್ಸಾದ ಕಾಲಕ್ಕೆ ನೋಡ್ಕೊಳ್ಬೇಕು ಅಂದರೆ ನಿನಗೆ ಹಣ ಬೇಕು. ಮಕ್ಕಳಿಗೆ ಫೀಸ್ ಕಟ್ಟಬೇಕು. ಮನೆ ಸಂಸಾರ ನಡೆಸಬೇಕಾದ್ರೂ ಎಲ್ಲಿ ನೋಡಿದ್ರು ಹಣ ಹಣ ಹಣ, ಹಣದ್ದೇ ಕಾರವಾರ. ಆ ಹಣ ಇಲ್ಲಾಂದರೆ ಏನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಪ್ರಪಂಚದಲ್ಲಿ ಅಷ್ಟೇ ಯಾಕೆ, ನೀನೊಂದ್ಸಲ ಈ ಪಬ್ಲಿಕ್ ಟಾಯ್ಲೆಟನ್ನು ಯೂಸ್ ಮಾಡಿದ್ರೆ ಅಲ್ಲೂ ಕೂಡ ನಿನ್ನ ಹತ್ರ ಒಂದು 10 ರೂಪಾಯಿ ಇರಬೇಕು, ಇಲ್ಲ ಅಂತಂದರೆ ನೀನು ಅಲ್ಲೂ ಕೂಡ ಕೆಲಸಕ್ಕೆ ಬಾರದವನಾಗ್ಬಿಡ್ತೀಯ. ಎಷ್ಟು ಅಂತಂದರೆ ಎಷ್ಟು ಖೇದ ಅಂದರೆ, ಇವೆಲ್ಲ ಮಾತಾಡಬೇಕಾದ್ರೆ ಬಹಳ ಪೇನ್ ಆಗ್ತಕ್ಕಂತಹದ್ದು, ಬಹಳ ದುಃಖ ಆಗ್ತಕ್ಕಂತಹದ್ದು. ಆ ಹಣವನ್ನು ಸಂಪಾದನೆ ಮಾಡತಕ್ಕಂತಹ ಕಾಲ ಅಂದರೆ, ನೀನು ಈ ಸಂಪಾದನೆ ಮಾಡೋ ಸಂದರ್ಭದಲ್ಲಿ ಕೂತು ತಿಂದರೆ, ಕೂತು ತಿನ್ನುವಂಥ ಸಂದರ್ಭದಲ್ಲಿ ತಿರುದು ತಿನ್ನಬೇಕಾಗತ್ತೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕಾಗಿ ಏನೆಲ್ಲ ನಾವು ಮಾಡಿಕೊಂಡು ಹೊರಟರೂ ಕೂಡ ನಮ್ಮನ್ನು ಹಿಂಬಾಲಿಸ್ತಕ್ಕಂಥದ್ದು ಯಾವ ಜೀವಂಚ ಕಾಲಕ್ಕೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಆ ದುಡ್ಡು, ಆ ಹಣ ಅಂತಕ್ಕಂತಹದ್ದು ಒಂದು, ಆ ದುಡ್ಡಲ್ಲಿ ಗೆದ್ದು ಬಂದವನನ್ನು ಒಂದು ರೀತಿಯ ಬರ್ನಿಂಗ್ ಫೈರ್ ಅಂತ ಕರೀತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಾಖ್ಯಾನವನ್ನು ಮಾಡ್ತಾರೆ. ಅವನು ಏನು ಹೇಳಿದರೂ, ಅವನು ವಿದ್ಯಾವಂತನಲ್ಲದಿದ್ದರೂ, ಬುದ್ಧಿವಂತನಲ್ಲದಿದ್ದರೂ ಕೂಡ ಅವನ ಹತ್ರ ದುಡ್ಡು ಒಂದು ಇದೆ ಅಂತಂದ್ರೆ, ಪ್ರಧಾನವಾಗಿ ನಿನಗೆ ಯಾವತ್ತೋ ಒಂದು ದಿವಸ ಅವಮಾನ ಮಾಡಿದ್ರಲ್ಲ, ನೀನು ತುಂಬ ಬಡವನಾಗಿದೆಯಲ್ಲ, ದುಡ್ಡಲ್ಲಿ ತುಂಬ ದುಃಖವನ್ನು ಅನುಭವಿಸೋ ಸಂದರ್ಭದಲ್ಲಿ ನಿನಗೆ ಯಾರ್ಯಾರು ಅವಮಾನ ಮಾಡಿದ್ರೋ ಅದೇ ವ್ಯಕ್ತಿಗಳು ನೀವು ಸ್ವಲ್ಪ ದೊಡ್ಡ ಮಟ್ಟದ ಲ್ಯಾವಿಶ್ ಲೈಫನ್ನು ಲೀಡ್ ಮಾಡುವಾಗ ಆಗರ್ಭ ಶ್ರೀಮಂತನಾಗಿ ಬಹುಶಃ ಹೇಗಾದರೂ ಗೊತ್ತಿಲ್ಲ, ನಿನ್ನ ಕಷ್ಟ, ನಿನ್ನ ನಷ್ಟ, ನೋವು ಎಷ್ಟು ಇತ್ತೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಒಂದು ಹಂತಕ್ಕೆ ನೀನು ಬೆಳೆದು ಬಿಟ್ಟೆ ಅಂತಂದರೆ, ಈ ಕೆರೆ ತುಂಬಿದ ಮೇಲೆ ಕಪ್ಪೆಗಳು ಬಂದು ಸೇರ್ಕೊಳ್ತಾವಲ್ಲ, ಹಾಗೆ ನಿನ್ನ ಹತ್ರ ಬಂದು ನಿನ್ನ ಬಂಧುಗಳು, ನಿನ್ನ ಸ್ನೇಹಿತರೆಲ್ಲ ಮೆತ್ತಗೆ ಬಂದು ಸೇರ್ಕೊಳ್ತಾರೆ. ನಿನಗೆ ಗೊತ್ತಿರುತ್ತೆ ನನಗೆ ಬಹುಶಃ ಇವರೆಲ್ಲ ಅವಮಾನ ಮಾಡಿದಿರುತ್ತ, ಆದರೆ ನೀನು ಮೇಲ್ನೋಟಕ್ಕೆ ನಗತೀಯ, ಆದರೆ ಹೇಳ್ಕೊಳ್ಳಲ್ಲ ಅದನ್ನು ಕೂಡ. ಅವನಿಗೂ ಗೊತ್ತಿರುತ್ತೆ ನಾನು ಈ ವ್ಯಕ್ತಿಗೆ ಅವಮಾನ ಮಾಡಿದ್ದೇನೆ ಅಂತ. ಆದರೆ ಏನು ಪ್ರಯೋಜನ ಹೇಳಿ? ಇದರಲ್ಲಿ, ಈ ಸಂಬಂಧದಲ್ಲಿ ಎಲ್ಲಿ ನಮಗೆ ಪ್ಯೂರಿಟಿ ಕಾಣಿಸುತ್ತೆ? ಎಲ್ಲಿ ಕಾಣಿಸುತ್ತೆ ಹೇಳಿ ಪ್ಯೂರಿಟಿನ? ಸಾಧ್ಯವೇ ಇಲ್ವಲ್ಲ. ಅದಕ್ಕಾಗಿ ಒಟ್ಟಾರೆ ಬೆಳೆದು ನಿಲ್ಲಬೇಕಾದ್ರೆ ಇಲ್ಲ, ನಿಮಗೊಂದು ಚಿಕ್ಕದೊಂದು ಒಂದು ತುಣುಕಷ್ಟು ಹೇಳಲೇಬೇಕಾಗತ್ತೆ. ಈ ಮಾರವಾಡಿಯ ಮಕ್ಕಳು ಇಬ್ಬರು ಲವ್ ಮಾಡ್ತಿರ್ತಾರೆ, ಪ್ರೀತಿಸ್ತಿರ್ತಾರೆ. ಒಂದು ದಿವಸ ಹಾಗೆ ಕಾಲಾಂತರದಲ್ಲಿ ಘಟಿಸಿ ಹೋಗ್ತಾ ತುಂಬ ಚೆನ್ನಾಗಿ ಒಬ್ಬರಿಗೊಬ್ಬರು ತುಂಬ ಚೆನ್ನಾಗಿ ಲವ್ ಮಾಡಿರ್ತಾರೆ, ಪ್ರೀತಿಸಿರ್ತಾರೆ. ಒಂದು ದಿವಸ ಈ ಹೆಣ್ಣು ಮಗಳು ಅವನ ಪ್ರೇಮಿಯನ್ನು ಮನೆಗೆ ಕರೀತಾಳೆ. ಒಂದು ದಿವಸ ನಮ್ಮ ಮನೆಗೆ ಬರ್ತೀಯಾ, ನಾವು ಕೂತ್ಕೊಂಡು ಮಾತಾಡೋಣ,
ನಮ್ಮಪ್ಪ ನಿದ್ದೆ ಹೋದ್ಮೇಲೆ ಕರಿತೀನಿ ಬಾ ಅಂತ ಹೇಳ್ತಾರೆ. ಅಂದರೆ ನಿಮ್ಮಪ್ಪ ನಿದ್ದೆ ಹೋಗೋದು ನನಗೆ ಗೊತ್ತಾಗತ್ತೆ ಅಂತ ಅವ ಕೇಳ್ತಾನೆ. ಏನಿಲ್ಲ, ನಮ್ಮಪ್ಪ ನಿದ್ದೆ ಹೋದ್ಮೇಲೆ ನಾನು ಒಂದು ಕಾಯನನ್ನು ರೋಡ್ ಮೇಲೆ ಹಾಕ್ತೀನಿ, ಆ ಸೌಂಡ್ ಕೇಳಿಸ್ಕೊಂಡು ನೀನು ಬಾ ಅಂತ ಹೇಳ್ತಾಳೆ. ಆಗ ಆಯಿತು ಹಾಗೆ ಮಾಡು ಅಂತ ಹೇಳ್ತಾನೆ. ಅವಳು ಆ ಒಂದು ಕಾಯಿನನ್ನು ರೋಡ್ ಮೇಲೆ ಹಾಕ್ತಾಳೆ. ಅದು ಟನ್ 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 ಅಂತ ಒಂದು ಏನು ಸೌಂಡ್ ಬಂದಿರುತ್ತೋ ಅದನ್ನು ಕೇಳಿಸ್ಕೊಂಡು ಬರಬೇಕಾಗಿತ್ತು. 10 ನಿಮಿಷ ಆಯಿತು, 20 ನಿಮಿಷ ಆಯಿತು, ಅರ್ಧ ತಾಸಾಯಿತು, 1 ತಾಸಾದರೂ ಅವನು ಬರಲಿಲ್ಲ. ಇವಳಿಗೆ ಸಿಟ್ಟು ಬಂದುಬಿಡ್ತು. 1 ತಾಸಾದ್ಮೇಲೆ ಅವ ಬಂದ. ಯಾಕೆ ಇಷ್ಟು ಲೇಟ್ ಮಾಡಿದೆ ನೀನು ಅಂತ ಈಕೆ ಕೇಳ್ತಾಳೆ. ಯಾರು? ಈ ಮಾರವಾಡಿಯ ಹೆಣ್ಣು ಮಗಳು ಕೇಳ್ತಾಳೆ. ಅವನು ಕೂಡ ಮಾರವಾಡಿನೇ ಆಗಿರುತ್ತಾನೆ. ಆಗ ಏನಿಲ್ಲ, ನೀನು ಕಾಯನ್ನು ಕೆಳಗೆ ಹಾಕಿದೆಯಲ್ಲ, ಆ ಕಾಯನ್ನು ಎಲ್ಲಿದೆಯೋ ಅಂತ ಇಷ್ಟೊತ್ತು ಹುಡುಕ್ತಾನೆ ಇದ್ದೆ ಅಂತ ಅವ ಹೇಳ್ತಾನೆ. ಆವಾಗ ಈಕೆ ಹೇಳ್ತಾಳೆ, ಕಣಯ್ಯ ಆ ಕಾಯನ್ನಿಗೆ ಗಮ್ ಹಾಕಿ ದಾರ ಕಟ್ಟಿದ್ದೆ, ಆ ರೋಡ್ ಮೇಲೆ ಟನ್ ಟನ್ ಸೌಂಡ್ ಅದನ್ನು ಮತ್ತೆ ಎಳ್ಕೊಂಡ್ಬಿಟ್ಟೆ ಅದನ್ನು ಅಂತ ಹೇಳ್ತಾಳೆ ಆಕೆ. ಅಂದರೆ 1 ರೂಪಾಯಿಗೆ ಎಷ್ಟು ಗೌರವ ಕೊಡ್ತಿದ್ದಾರೆ ನೋಡಿ, ಎಷ್ಟು ವ್ಯಾಲ್ಯೂ ಇದೆ ನೋಡಿ. ಅಂದರೆ ಅವರ ಪ್ರೀತಿಯ ಮಧ್ಯೆ ನಾನು ಇದನ್ನು ಯಾಕೆ ಹೇಳಿದೆ ಅಂತಂದರೆ, ಇಲ್ಲಿದೆ ಈ ಕಥೆನ ಮುಂದುವರಿಸಿದ್ರೆ ಬಹಳ ದೊಡ್ಡದಿದೆ. ಅದಕ್ಕೆ ನಾನೇನು ಸ್ಟಾಪ್ ಮಾಡ್ತೀನಿ ನನ್ನ ಪ್ರೀತಿಯ ಬಂಧುಗಳೇ. ನಾನು ಏನಕ್ಕೆ ಇದೆಲ್ಲ ಹೇಳ್ತೀನಿ ಅಂತಂದರೆ, ನಿಮ್ಮ ಅವಮಾನಗಳಿಗೂ ನಿಮ್ಮ ಸನ್ಮಾನಗಳಿಗೂ ಈ ಹಣವೇ ಕಾರಣ ಆಗಿರುತ್ತೆ. ಅದಕ್ಕಾಗಿ ಹಣ ಸಂಪಾದನೆ ಮಾಡಬೇಕಾದ್ರೆ 100 ದಾರಿ ಇದೆ, 100 ದಾರಿ ಇದೆ. ಅದಕ್ಕಾಗಿ ಈ ನಾನು ಕುಬೇರ ಸಭೆಗಳಂತ ಮಾಡುವಾಗ ಇದನ್ನು ಸಾಮಾನ್ಯವಾಗಿ ಬಿಚ್ಚಿಡ್ತಿದ್ದೆ. ಏನು ಮಾಡಬೇಕು, ಈ ಯಾವ ಲಗ್ನದವರು ಯಾವ ರಾಶಿಯವರು ಏನು ಮಾಡ್ಕೊಳ್ಬೇಕು ಅಂತ. ಬಹುಶಃ ಸೋತಿದ್ದರೆ ಸ್ವರ್ಗಿದ್ದರೆ ನೀವು ಛಲದಂಕ ಮಲ್ಲರಾಗಬೇಕು. ಛಲ ಇಟ್ಟುಕೊಂಡು ನಾವೇನಾದರೂ ಮಾಡ್ತೀವಿ ಅಂತಂದರೆ ಬಹುಶಃ ನಿಮ್ಮ ಪೂರ್ವ ಪುಣ್ಯ ಸ್ಥಾನವನ್ನು ಒಮ್ಮೆ ಗಮನಿಸಿ ಪ್ರೀತಿಯ ಬಂಧುಗಳೇ. ಆಮೇಲೆ ನಿಮ್ಮ ಪಿತೃಗಳು ಸಂಬಂಧಪಟ್ಟ ಆಸ್ತಿ ಪಾಸ್ತಿ ಇರೋರಾದರೆ ಅವ್ರು ಏನು ಬಿಸ್ನೆಸ್ ಮಾಡಬೇಕು, ಈ ಜಾಬ್ ಮಾಡ್ತಿರ್ತಾರೆ. ಇವರೆಲ್ಲ ಕೂಡ ಹೇಗೆ ಅಂತಂದರೆ, ಈ ನಮ್ಮಲ್ಲಿ ಯಾರು ಆಗರ್ಭ ಶ್ರೀಮಂತರು ಅಂತಂದರೆ 75% ಜನ ಈ ಉದ್ಯಮಿಗಳು ರಾಜಕಾರಣಿಗಳು ಆಗರ್ಭ ಶ್ರೀಮಂತರಾಗಿರ್ತಾರೆ. ಇನ್ನು 25% ಇನ್ವೆಸ್ಟರ್ಸ್ ಇರ್ತಾರಲ್ಲ, ಅವರು ಆಗರ್ಭ ಶ್ರೀಮಂತರಾಗಿರ್ತಾರೆ. ಇನ್ನು 15% ಬಹುಶಃ ಈ ಇನ್ವೆಸ್ಟ್ ಕೆಳಗೆ ಬರತಕ್ಕಂಥವರು ಒಂದಷ್ಟು ಜನ ಇರುತ್ತಾರೆ, ಅವರುಗಳಾಗಿರುತ್ತಾರೆ. ಇನ್ನು 3% ಈ ಆ್ಯಕ್ಟರ್ಸ್ ಅವರೆಲ್ಲ ಆಗಿರುತ್ತಾರೆ. ಸ್ಯಾಲ್ರಿ ಪರ್ಸನ್ 0. ಸ್ಯಾಲ್ರಿ ಪರ್ಸನ್ ಯಾವತ್ತೂ ಕೂಡ ಕೋಟಿಗಳಿಗೆ ಒಡೆಯಾಗೋದು ಬಹಳ ತೀರಾ ಕಷ್ಟ. ಯಾರಾದರೂ ಸ್ಯಾಲ್ರಿ ತೆಗೆದುಕೊಂಡಿರ್ತಕ್ಕಂಥವ್ರು ಆಗರ್ಭ ಶ್ರೀಮಂತ ಆಗಿದ್ದಾನೆ ಅಂತ ತಿಳಿಸಿ ನೋಡೋಣ, ಹೇಳಿ ನೋಡೋಣ. ಸಾಧ್ಯವೇ ಇಲ್ಲ. ಯಾರೋ ತಗೊಳ್ತಾರೆ ಗುರುಗಳೇ ಅಂತ ನೀವು ಯಾರಾದರೂ 1-2 ಹೆಸರು ಹೇಳಿದರೆ, ಬಹುಶಃ ಈ ಗೂಗಲ್ CEO ಏನಾತಾನ ಹೆಸರು, ಸುಂದರನ್ ಪಿಚ್ಚಯ್ಯ, ಬಹುಶಃ ಈಗ ಆತ ಅಲ್ವೇನೋ, ಬೇರೆ ಯಾರೋ ಚೇಂಜ್ ಆಗಿರ್ಬೋದು, ಬಹುಶಃ ಆತ ಇರಬಹುದೇನೋ, ಯಾರೋ ಒಬ್ಬ ಇಬ್ಬರು ನಮ್ಮ ಕಣ್ಣಿಗೆ ಕಾಣಿಸ್ಬೋದೇನೋ. ಬಹುಶಃ ದೊಡ್ಡ ಮಟ್ಟದ್ದು ಯಾರು ಇಲ್ಲ ಅಂತಂದರೆ, ನಾವು ಹೇಗೆ ಸಕ್ಸಸ್ ಆಗಬೇಕು ಅಂತ ಮಾಡ್ತೀವಿ ಅಂತಂದರೆ, ದಿನಗೂಲಿ ಮಾಡುವವನು ಆ ದಿನದ ಕೂಲಿ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿರ್ತಾನೆ. ಇಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥವನು ವಾಣಿಜ್ಯೋದ್ಯಮಿ ಏನು ಮಾಡ್ತಾನೆ ಅಂತಂದರೆ, ನೆಕ್ಸ್ಟ್ ಡೇಗೆ ಅವನು ಥಿಂಕ್ ಮಾಡ್ತಿರ್ತಾನೆ, ಏನು ಮಾಡಬೇಕು, ಹೇಗೆ ಮಾಡಬೇಕಂತಕ್ಕಂಥ ಸಂಪಾದನೆಯನ್ನು. ಬಹುಶಃ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಯಾವುದನ್ನು ಮಾಡಬೇಕು, ಬಹುಶಃ 10 ರೂಪೀಸಿಂದ ಪ್ರಾರಂಭ ಮಾಡಿ ನನ್ನ ಜೀವನ ಸಾಂಗೋಪಾಂಗ ಕಟ್ಟಿಕೊಳ್ಳಬಹುದು ಅಂತಕ್ಕಂಥದ್ರಿಂದ ಹಿಡಿದು ಬಿಸ್ನೆಸ್ ಇದೆ ನಾವು ಮಾಡಲಿಕ್ಕೆ ಅಂತಂದರೆ, ಅದನ್ನು ಜಾತಕದಲ್ಲಿ ತೋರಿಸ್ಕೊಂಡು ಅದರ ಪ್ರಕಾರ ನಡೀತಕ್ಕಂಥದ್ದು ಕೆಲವಿರ್ತವೆ. ಆಮೇಲೆ ಇನ್ನು ಎಷ್ಟೇ ನಿಮಗೆ ಈ ಆನೆಯ ಬಲ ಇದ್ದರೂ ಕೂಡ ಒಂದು ಅಡಿಕೆಯಷ್ಟು ಅದೃಷ್ಟ ಇರಬೇಕಂತೆ. ಅದಕ್ಕಾಗಿ ಈ ದಿವಸ ನಾನು ನಿಮಗೆ ಯಾಕೆ ಹೇಳ್ತೀನಿ ಅಂತಂದರೆ, ಅಡಿಕೆಯನ್ನು ಇವತ್ತು ದಾನ ಮಾಡ್ತಕ್ಕಂತಹದ್ದು. ಅಡಿಕೆಯನ್ನು ಮಾತ್ರ ದಾನ ಮಾಡೋ ಹಾಗಿಲ್ಲ, ಅದರ ಜೊತೆಗೆ ಎಲೆಯನ್ನು ಕೂಡ ಮಾಡಬೇಕಾಗತ್ತೆ. ವಿಳೆದೆಲೆ ಅಡಿಕೆ ಎರಡನ್ನೂ ಕೂಡ ಯಾರಿಗಾದರೂ 2 ಅಥವಾ 3 ಜನಕ್ಕೆ ಮೇಲ್ಪಟ್ಟು ಈ ದಿವಸವೇ ದಾನ ಮಾಡಿ. ಈ ದಿವಸ ನೀವು ಇದನ್ನು ಕೇಳಿಸ್ಕೊಂಡ ಮೇಲೆ ತಾಂಬೂಲವನ್ನು ದಾನ ಮಾಡಿ, ಮತ್ತು ತಾಂಬೂಲವನ್ನು ಮನೆಗೆ ತರತಕ್ಕಂತಹದ್ದು ಮಾಡಿ. ಈ ದಿವಸ ತಂದಿರತಕ್ಕಂತಹ ತಾಂಬೂಲ ನಿಮ್ಮ ವ್ಯವಹಾರ ವ್ಯಾಪಾರಕ್ಕೆ ಒಂದು ದಿನ ಇದೆ, ಇವತ್ತಿಂದ 5ನೇ ದಿನ. ಆ 5ನೇ ದಿನದಲ್ಲಿ ಈ ಎಲೆ ಒಂದಷ್ಟು ಸೇರಿಸಿ ಬಾಳೆಹಣ್ಣು, ಬೆಲ್ಲ, ಒಣ ಕೊಬ್ಬರಿ ಜೊತೆಗೆ ಅಕ್ಕಿಯನ್ನು ಚೆನ್ನಾಗಿ ಕಿವುಚಿಬಿಟ್ಟು 1-2 ವಿಳೆದೆಲೆಯನ್ನು ಸೇರಿಸಿಬಿಟ್ಟು ಹಸುಗೆ ತಿನ್ನಿಸ್ತಕ್ಕಂತಹದ್ದು ಪ್ರಯೋಗವನ್ನು ಮಾಡಿಕೊಳ್ಳಿ. ಅದು ಕೂಡ 6 ಗಂಟೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗ್ತಾ ಇರತಕ್ಕಂತಹ ಸಂದರ್ಭ. ನೀನು ಹಸುಗೆ ಪೂಜೆ ಮಾಡ್ತಾ ಇರತಕ್ಕಂತಹದ್ದು. ಅದು ನೀನು ಕೊಟ್ಟಿರ್ತಕ್ಕಂಥ ಗ್ರಾಸವನ್ನು ಉಣುವಾಗ 4 ಪ್ರದಕ್ಷಿಣೆ ಹಾಕ್ಕೊಂಡು ನಿನ್ನ ವ್ಯವಹಾರ ವ್ಯಾಪಾರವನ್ನು ಪ್ರಾರಂಭಿಸು. ಭಗವಂತ ಇಟ್ಟಾಗಿರಲಿ, ನೀನು ಏನು ಆಲೋಚನೆ ಮಾಡ್ತೀಯೋ ಉತ್ತಮವಾಗಿರ್ತಕ್ಕಂಥ ಆಲೋಚನೆ ಮಾಡಿಕೊಂಡು ಹೊರಟಿದ್ದೆ ಆದರೆ ಉತ್ತಮವಾಗಿರ್ತಕ್ಕಂಥದ್ದನ್ನೇ ಪಡೆದುಕೊಳ್ತೀರಿ. ಬರೆದಿಟ್ಟು
ಖಂಡಿತವಾಗ್ಲೂ ಗುರುಗಳೇ, ಈ ದಿನ ಏನನ್ನ ದಾನ ಮಾಡಬೇಕು ಅಂತ ತಿಳಿಸ್ಕೊಟ್ರೆ, ಜೊತೆಗೆ ಮುಂದಿನ ಪೀಳಿಗೆಗೆ ಆರ್ಥಿಕವಾಗಿ ಭದ್ರತೆ ಇರಬೇಕು ಅಂತಂದ್ರೆ ಯಾವ ರೀತಿಯಾಗಿರುವಂಥ ಪ್ಲಾನಿಂಗ್ ಇರಬೇಕು, ದುಡ್ಡಿಗಿರುವಂಥ ಮಹತ್ವ ಏನು, ಇನ್ನು ದುಡ್ಡು ನಮ್ಮ ಹತ್ರ ಇದ್ದಾಗ ನಮಗೆ ಸಿರುವಂಥ ಮರ್ಯಾದೆ ಯಾವ ರೀತಿ ಇರುತ್ತೆ, ಪ್ರತಿಯೊಂದು ವಿಚಾರಗಳನ್ನ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.